तत्पुरुषाय विद्महे वक्रतुंड महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा। जय जय शुभकर विनायक श्रीकाणिपाकवर सिद्धि विनायक। जय जय शुभकर विनायक श्रीकाणिपाकवर सिद्धि विनायक। బాహుదా నదీ తీరములోన బావిలోన వెలసిన దేవ మహిలో జనులకు మహిమలు చాటి ఇహ పరముల నిడు మహానుభావ। ఇష్టమైనది వదిలిన నీకడ ఇష్ట కామ్యములు తీర్చే గణపతి। పురియుచు వరములను సగుచు నిరతము పెరిగే మహాకృతి। సకల చరాచర ప్రపంచమే సన్నుతి చేసే విఘ్నపతి నీ గుడిలో చేసే సత్య ప్రమాణం ధర్మదేవతకు నిలుపును ప్రాణం। విజయ కారణం విఘ్న నాశనం కాణిపాకమున నీ దర్శనం। జయ జయ శుభకర వినాయక శ్రీకాణిపాకవర సిద్ధి వినాయక। జయ జయ శుభకర వినాయక। ಚೆನ್ನುತ್ತ ಸಾಗಿದೆ ಹೊನ್ನಿನ ತೇರು
ಜಗನ್ಮಾತೆ ದ್ಯಾವಮ್ಮವ್ವ, ನಾನು ತಂದೆ ತಾಯಿಗಳನ್ನು ಕಳೆದುಕೊಂಡ ತಪ್ಪಲೇ ನಾನು. ತಾಯಿ ಸತ್ತರೂ ಮಾವನಾದರೂ ಇರಬೇಕು ಎಂಬುದು ಹಿರಿಯರು ಹೇಳಿದ ಮಾತು ಸುಳ್ಳಲ್ಲ. ಚೆನ್ನ ನಮ್ಮ ಸೋದರ ಮಾವ ಇದ್ದಾನೆ. ಅವರಿಗೆ 3 ಜನ ಮಕ್ಕಳು. ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂಬುದೇ ನಿನ್ನನ್ನು ಪ್ರಾರ್ಥನಿಸುವೆ ತಾಯಿ ಜಗನ್ಮಾತೆ ದ್ಯಾವಮ್ಮ. ಪ್ರಕೃತಿ ದೇವರ ಗುಡಿ ಸುತ್ತಲೂ ಬೆಳೆದು ನಿಂತಿರುವ ಮಾವಿನ ಮರಗಳು, ಹೂವಿನ ಗಿಡಗಳು, ಹಾರಾಡುವ ಪಕ್ಷಿಗಳು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ ಗೀತಾ. ವಿಕ್ರಮ್, ಸುತ್ತಮುತ್ತಲು ಬೆಳೆದು ನಿಂತಿರುವ ಈ ಗಿಡ ಮರಗಳು, ಈ ಹುಲ್ಲಿನ ಹಾಸಿಗೆ ಎಲ್ಲವನ್ನು ನೋಡುತ್ತಿದ್ದರೆ ಎದ್ದು ಬಿಡೋಣ ಮನ. ಗೀತಾ, ಸುತ್ತಲೂ ಬೆಳೆದು ನಿಂತಿರುವ ಹೂವಿನ ಗಿಡಗಳು, ಹಸಿರಿನ ಸಿರಿ ಈ ನವ ಪ್ರೇಮಿಗೆ ಅದು ಏನು ಬಯಸುತ್ತದೆ ಗೊತ್ತೇ? ಹೌದು ವಿಕ್ರಮ್, ಸುತ್ತಮುತ್ತಲು ಬೆಳೆದು ನಿಂತಿರುವ ಈ ಹೂವಿನ ಗಿಡಗಳು, ಈ ಹುಲ್ಲಿನ ಹಾಸಿಗೆ ಇವೆಲ್ಲವನ್ನು ನೋಡಿ ಇಲ್ಲಿಯೇ ಎದ್ದು ಬಿಡೋಣ ಎನಿಸುತ್ತದೆ ಮನ. ಬರೀ ಒಣದ ವರ್ಣನೆ ಆಯ್ತಲ್ಲ, ಈ ಒಣದ ರಾಣಿಯಿಂದ ಬರಲಿ ಒಂದು ಬರಲಿ ಮುತ್ತಿನ ಹಾಡು. Shaku, super Brahman, brushing stroke. Hey, beauty, for party, kalaku kurtiya illa benki gitiya.
ಸರಿ ಗೀತಾ, ಮತ್ತೆ ಸಮಯ ಆಯ್ತು ಹೊರಗಡೆ. ನಾಟಕ ವಿಡಿಯೋ ಕಾಲ್ ಛೇ ಛೇ, ನಾನು ನಿನ್ನೊಂದಿಗೆ ಕಲಿತು ಬಂದರೆ ನೋಡಿದ ಜನ ಏನೆನ್ನುವರು? ತಾವು ಮುಂದೆ ಹೋಗಿ ನಾನು ಹಿಂದೆ ಬರುವೆನು. ಡಿಸ್ಪ್ಲೇ ಗಾಯ. ಸರಿ ಗೀತಾ, ಮತ್ತೆ ನಮ್ಮ ಮೊದಲ ಇದ್ದೇ ಇದೆಯಲ್ಲ, ನಾಳೆ ಇದೇ ಸಮಯದಲ್ಲಿ ಹೊಸಮನೆ ರಾಮಯ್ಯನ ತೋಟದಲ್ಲಿ. ಸರಿ ಆರೈಟ್, ನಾನು ಹೋಗಿ ಬರ್ತೀನಿ ಗೀತಾ. ಹೋಗಲು ಮೂರ್ಖ, ನೀನೆಂತ ಚಾಣಾಕ್ಷನೆಂದು ನನಗೆ ಚೆನ್ನಾಗಿ ಗೊತ್ತು. ಮೊನ್ನೆ ನೀನು ನನ್ನ ಗೆಳತಿಯ ಜೊತೆಗೆ ಸಿನಿಮಾಗೆ ಹೋಗಿದ್ದನ್ನು ನಾನು ಗಮನಿಸಿದೆ. ಅಂದೇ ನೀನು ಎಂಥ ಕಾಮಾಂಧನೆಂದು ಚೆನ್ನಾಗಿ ತಿಳಿದುಕೊಂಡೆ. ನಿನಗೇನು ಗೊತ್ತು ಈ ಗೀತೆ ಎಂದರೆ ಎಂತಹ ಪ್ರಳಯಾಂತಕಿ? ನಿನ್ನನ್ನು ಬಿಟ್ಟು ಬಡವನಾದರೂ ಶ್ರೀಮಂತ ಮನಸ್ಸನ್ನುಳ್ಳ ಕೊನೆಯವರೆಗೂ ನನ್ನನ್ನು ರಾಣಿಯಾಗಿ ನೋಡಿಕೊಳ್ಳುತ್ತೇನೆಂದು ವಚನ ನೀಡಿದ ಆ ಮುಗ್ಧ ಮನಸ್ಸಿನ ರಾಮು ಎಂದೆಂದಿಗೂ ಅವನೇ ನನ್ನ ಪತಿ. ಯಪ್ಪ ಜೀವ, ಈ ಶಿವನನ್ನು ಎಂತ ಕೆಲಸಕ್ಕೆ ಹಚ್ಚಿಬಿಟ್ಟಿದ್ಯಲ್ಲಪ್ಪ. ದಿನಕ್ಕೂ ಸಾವಿರಾರು ರೂಪಾಯಿ ದುಡಿದ್ರು ಕೂಡ ಈ ಜೀವಕ್ಕೆ ಸುಖ ಎಂಬುದೇ ಇಲ್ಲ. ಕೊರಳಾಗ ಟೇಪು ಹಾಕಿಕೊಂಡು ಕೈಯಲ್ಲಿ ಕತ್ತೆ ಹಿಡಿದು ಗಜ್ಜೆ ಬುಟ್ಟದಲ್ಲಿದ್ದ ಜಿನ್ಕಟ್ಲಿದ್ದ ಅಗಿಸಿಗೆ ಅಕ್ಷಯಲಿದ್ದ ದ್ಯಾಮ ಗುಡಿಗೂ ಬಂದ್ರು ಸಹ ಒಂದು ಹೆಣ್ಣು ನನ್ನನ್ನು ನೋಡದೇ ಇಲ್ಲ. ಈ ಕತ್ತರಿ ಐತಲ್ಲ, ಇದು ಕಲಿಕಾರದ ಕತ್ತರಿ. ಇದು ಬಹಳ ಡೇಂಜರ್ ನನ್ನ ಮಗಂದ್ರಿ, ಬಹಳ ಡೇಂಜರ್. ಈ ಕತ್ತರಿ ನಾದರೂ ಬಗರಪ್ಪನ ಕೈಯಲ್ಲಿ ಹೋಗಿ ಹೆಣ್ಣು ಗೊಂಡು ಭೇದ ಭಾವವಿಲ್ಲದೆ ಗುಂಡು ಮಾಡುತ್ತದೆ. ಈ ಕತ್ತರಿ ಇದು ಅಲ್ಲದೆ ರಾಜಕೀಯ ನಾಯಕರ ಕೈಯಲ್ಲಿ ಹೋಗಿ ಲಿಬ್ಬನ್ನು ಕಟ್ಟು ಮಾಡುತ್ತದೆ. ಕೊನೆಯದಾಗಿ ಇಲ್ಲೇನು ಕುಂತಿದಾರಲ್ಲ ಕಾಲೇಜ್ ಹುಡುಗರು, ಆ ಹುಡುಗರು ಕೈಯಲ್ಲಿ ಹೋಗಿ ಹೆಣ್ಣು ಮಕ್ಕಳು ಜಡೆ ಕಟ್ಟು ಮಾಡಿಸಿ ಅವರ ಕಪಾಳಕ್ಕೆ ಒಡಿಸುತ್ತದೆ ಈ ಕತ್ತರಿ. ಇದು ಕಲಿಕಾರದ ಕತ್ತರಿ. ಇದು ಬಹಳ ಡೇಂಜರ್ ನನ್ನ ಮಗಂದ್ರಿ, ಬಹಳ ಡೇಂಜರ್.
ಮಾಮೂಲಿ ತಾಲೂಕು. ಹಲೋ ಹಲೋ ನಿನ್ನೆ ರಾತ್ರಿ ಯಾಕೋ ನನಗೆ ನಿದ್ದೆ ಬರಲಿಲ್ಲ. ಮೈಯಾಗ ಜುಮ್ ಜುಮ್ ಅಂತೈತೆ, ಮೈಯಾಗ ಹಿಡ್ಕೊಂಡಂಗ ಐತೆ. ನೀವು ಇಲ್ಲೇ ಇದ್ದೀರೇನೋ? ನಾವು ನಿಮ್ಮ ಅಂಗಡಿಗೆ ಹೋಗಿ ಬಂದಿದ್ವಿ, ನೀವು ಇದ್ದಿಲ್ಲ. ಅದಕ್ಕೆ ಕಾಯಿ ನಿಮ್ಮ ಹುಡುಗನ ಕೈಯಾಗ ಕೊಟ್ಟು ಬಂದಿ ನೋಡಿ. ಕೊಟ್ಟು ಬಂದ್ರಿ ತಮ್ಮ ಹೆಸರು ಈ ಸುಂದರವಾದ ಹುಡುಗಿ. ನಿನ್ನ ಹೆಸರು ಹೇಳಿ. ನಮ್ಮ ಹೆಸರ ಜಾನಕಿ ಅಂತ. ಏನಂತ ಜಾನಕಿ ಅಂತ? ಹೌದು. ಹಂಗಾರೆ ನೀವು ಏನ್ ಕೊಟ್ಟು ಬಂದ್ರಿ ನಮ್ಮ ಹುಡುಗನ ಕೈಯಾಗ? ಜಂಪರ್ಪಿಸು. ಹಂಗಾರೆ ಹೊಲಿಬೇಕೇನು ನಿನಗೆ? ಎಲ್ಲ ನೀನು ಮತ್ತೆ ಮಾರ್ಕೆಟ್ ತಿನ್ನ ಕೊಟ್ಟಿನ ಕಡಿ ಹೇಳ. ಹೊಲಿತೀನಿ ಜಾನಕಿ, ಹೊಲಿತೀನಿ. ಆದ್ರೆ ನಿನ್ನ ಅಳತಿ ನನ್ನ ಅಳತಿ ಬೇರೆ ಬೇಕೇನೋ? ನನ್ನ ನೋಡಿದ್ರೆ ಗೊತ್ತಾಗಲ್ಲ ನನ್ನ ಅಳತಿ ಏನಪ್ಪದ. ಏ ಜಾನಕಿ, ನೀನು ಒಂದು ಸಲ ಕೂಡ ನಮ್ಮ ಅಂಗಡಿಗೆ ಬಂದೇ ಇಲ್ಲ. ನಿನ್ನ ಅಳತಿ ನನಗೆ ಹೆಂಗ್ ಗೊತ್ತಾಗುತ್ತೆ? ನೀವು ಸಂಜೆ ಬಂದು ಬಿಡಿ. ಸಂಜೆ ಮುಂಜೆ ಎಂದರೆ ಎಷ್ಟಕ್ಕೆ ಬರ್ಬೇಕು? ಯಾವಾಗ ನೀವು ಅಂಗಡಿಯಲ್ಲಿ ಇರ್ಬೇಕಲ್ಲ. ನೋಡ್ರಿ ಜಾನಕಿ, ನಮಗೆ ಆ ಗಣಪನಪ್ಪ ಗಿರಾಕಿ ಜಾಸ್ತಿ. ಏಕೆಂದರೆ ಬುಡ್ಡಮ್ಮವ್ವ 2 ಕುಬಸ, ಪದ್ದಮ್ಮವ್ವ 2 ಕುಬಸ. ಅವರಿಬ್ಬರು ಮಿನಿ ಮಿಂಚಿನಂತೆ ಒಯ್ಬೇಕಂತ ನನಗೆ ಹೇಳಿದ್ದಾರೆ. ನೋಡಿ ಜಾನಕಿ, ನಾವು ಅಂಗಡಿಯಲ್ಲಿ ಇರೋದು ನಾವು ರಾತ್ರಿ 10 ಗಂಟೆಯಲ್ಲಿದ್ದ ಹಿಡಿದು ಬೆಳಗ ಮುಂಜಾನೆ 3 ಗಂಟೆವರೆಗೆ ಹೊಲಿತೀವಿ. ಅದರಾಗ ನೀವು ಸರಿಯಾದ ಸಮಯ ನೋಡ್ಕೊಂಡು ಬಂದು ಬಿಡಿ. ನಾನು ಈಗ ಬಂದು ಕೊಡೋದು ಕೊಟ್ಟಿದ್ದೀನಪ್ಪ. ಏ ಅಂಗಲ ಜಾನಕಿ, ಇದು ಸರಿಯಾದ ಸಮಯವೇ ಅಲ್ಲ. ಅಲ್ಲಿ ನೋಡು ಅವ್ರು ಹೆಂಗ್ ನೋಡ್ತಾರೆ ನನ್ನ. ಅದಕ್ಕೆ ನೀವು ಇವತ್ತು ಸಂಜೆ ಬಂದು ಬಿಡಿ. ಸರಿ, ಮತ್ತೆ ಹಂಗ ನಾನು ಬರ್ಲ? ಏ ಹಂಗೋಗಣ ಜಾನಕಿ, ಇಂಥ ಮನುಷ್ಯನ ರಭಸಕ್ಕೆ ಬಿಸಿ ಓತಿಯಲ್ಲ, ಇದು ನ್ಯಾಯವೇ? ಮತ್ತೆ ಡಬಲ್ ಹುಬ್ಬಳ್ಳಿ ರಾಜನಾಗ
ಬಿಡಿಸೈತೆ ಸೀರೆಗಾಗಿ ಇಲ್ಲದ ಯಾವುದು ಬಂಗಾರ ಬಿಡಿಸೈತೆ ಚಂದಂಗ ಬಿಡಿಸಿರ ನನ್ನ ಪಾಲಿಗೆ ಯಾಕಿಂದ ಆಯತಿ ನನ್ನೊಡವೆ ಬಾರಿ ಹುಡುಗಿ ಹುಬ್ಳಿ ಧಾರವಾಡ ನೋಡದ ಬಾರಿ ಹುಡುಗಿ ಹುಬ್ಳಿ ಧಾರವಾಡ ನೋಡದ ಹುಬ್ಬಳ್ಳಿ ರಾಜನಗರ ಬಿಡಿಸೈತೆ ಸೀರೆಗಾಗಿ ಇಲ್ಲದ ಯಾವುದು ಬಂಗಾರ ಬಿಡಿಸೈತೆ ಚಂದಂಗ ಬಿಡಿಸಿರ ನನ್ನ ಪಾಲಿಗೆ ಯಾಕಿಂದ ಆಯತಿ ನನ್ನೊಡವೆ ನಾಚಿಕೆಯನ್ನು ಯಾಕ ಸೀರೆಯಾಗ ಕೃದಂಗ ನಾಚಿಕೆಯನ್ನು ಯಾಕ ಸೀರೆಯಾಗ ಕೃದಂಗ ಅಂದಾಚ ಬ್ಯಾಡನಿ ತೋರಿಲೆ ಹುಬ್ಬಳ್ಳಿ ರಾಜನಾಗ ಭಕ್ತಿ ಮಾಡದ ಹುಬ್ಬಳ್ಳಿ ರಾಜನಾಗ ಭಕ್ತಿ ಮಾಡದ ಸಂಗಾತಿ ಅಬಾರಿ ಬಾಳನ್ನ ಜೊತೆಗಾತಿ ಅಬಾರಿ ಬಾಳನ್ನ ಸಂಗಾತಿ ಅಬಾರಿ ಬಾಳನ್ನ ಜೊತೆಗಾತಿ ನನ್ನ ಮೆಚ್ಚಿಕೊಂಡೆ ನೀ ನನ್ನ ತಪ್ಪಿಕೊಂಡೆ ನನ್ನ ಮೆಚ್ಚಿಕೊಂಡೆ ನೀ ನನ್ನ ತಪ್ಪಿಕೊಂಡೆ ಓಡಿ ಆಡೋಣ ಬಾ ಸೇರಿ ಆಡೋಣ ಬಾ ಗೂಡಿನಲ್ಲಿ ಮುಂದಾಯಿತು ಬಾಳು ಮುಂದಾಯಿತು ಕಪ್ಪೆ ಚುಪ್ಪು ಗೂಡಿನಲ್ಲಿ ಮುಂದಾಯಿತು ಬಾಳು ಮುಂದಾಯಿತು ನಾಚಿಕೆ ಎಂಬುದೀಗ ಕಥ ಸಿರಿಯಾದ ಕೃದಂಗದ ನಾಚಿಕೆ ಎಂಬುದೀಗ ಕಥ ಸಿರಿಯಾದ ಕೃದಂಗದ ಅಣ್ಣಾಚ ಬ್ರಾಹ್ಮಣಿ ಪೂರಿಲೆ ಬಳ್ಳಿ ರಾಜನಾಗ ಮುಕ್ತಿ ಮಾಡದ ಏನಾಗಿದೆ ನಿಮಗೆ? ರಾಜು ಕಾಲೇಜಿಗೆ ಹೋಗಿ ಬಂದೇನಪ್ಪ. ನಾನಿನ್ನು ಉಳಿಯಲಾರೇನಪ್ಪ. ನಿನ್ನ ಅಣ್ಣಂದಿರು ಬರಲಿಲ್ಲವೇನಪ್ಪ? ಅಪ್ಪ, ನೀವು ಈ ರೀತಿ ಮಾತನಾಡಬೇಡಿ, ನನಗೆ ಅಳು ಬರುತ್ತದೆ. ಅಯ್ಯೋ ರಾಜು, ನನ್ನ ಎದೆಯಲ್ಲಿ ಸಂಕಟ ನನ್ನ ಎದೆ ಕಿತ್ತುತ್ತದೆ.
ಅಪ್ಪಾಜಿ ಅಪ್ಪಾಜಿ ರಾಮು ನೀನು ಅಳಬೇಡಪ್ಪ. ಶೇಖರ್, ರಾಜು ಇಲ್ಲಿ ಬರ್ರು. ಏನು ಹೇಳಪ್ಪ? ರಾಮು, ಶೇಖರ್, ರಾಜು ನಿನಗಿಂತ ಚಿಕ್ಕವರು. ಅವರನ್ನು ನೀನು ಎರಡು ಕಣ್ಣುಗಳಂತೆ ಕಾಪಾಡಿಕೊಳ್ಳುವ ಜವಾಬ್ದಾರಿ ನಿನ್ನದು. ನಿನ್ನ ತಮ್ಮನಾದ ಶೇಖರ್ ನಿನ್ನ ವಿದ್ಯಾಭ್ಯಾಸಕ್ಕಾಗಿ ಹಗಲು ರಾತ್ರಿ ದುಡಿಯುತ್ತಾನೆ. ನೀನು ದೊಡ್ಡ ಅಧಿಕಾರಿಯಾಗಬೇಕೆಂಬುದೇ ಅವನ ಆಸೆ. ಅಪ್ಪಾಜಿ, ನನ್ನ ವಿದ್ಯಾಭ್ಯಾಸಕ್ಕಾಗಿ ನನ್ನ ತಮ್ಮ ಶೇಖರ್ ಎಷ್ಟೋ ಕಷ್ಟಪಟ್ಟಿದ್ದಾನೆ. ಅಂದ ಮೇಲೆ ನಾನು ಅವನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಅಪ್ಪಾಜಿ. ರಾಮು, ನಿನ್ನ ಸೋದರತ್ತೆ ಮಗಳನ್ನು ನಿನ್ನ ತಮ್ಮನಾದ ಶೇಖರನಿಗೆ ಕೊಟ್ಟು ಮದುವೆ ಮಾಡುವ ಭಾರ ನಿನ್ನದು. ಏಕೆಂದರೆ ಅವಳು ತಂದೆ ತಾಯಿ ಇಲ್ಲದೆ ತಬ್ಬಲಿ. ಛೇ ಛೇ, ಎಂಥ ಮಾತನಾಡಿದೀಯಪ್ಪ. ನನ್ನ ಸೋದರತ್ತೆ ಮಗಳಾದ ಗೌರಿ ಹುಟ್ಟಿದ ಕ್ಷಣ ನನ್ನಮ್ಮ ಹೇಳಿದ ಮಾತು ನನಗೆ ಗೊತ್ತಿದೆ. ಗೌರಿ ಎಂದಿದ್ದರೂ ನನ್ನ ತಮ್ಮನ ಶೇಖರನ ಹೆಂಡತಿ ಅಲ್ಲವೇ ಅಪ್ಪಾಜಿ? ಆಹಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಈಗ ನನ್ನ ಮನಸ್ಸು ಆನಂದವಾಯಿತು. ನಮ್ಮ ಮನೆಯಲ್ಲಿ ದಿನವೂ ಇರುವುದು ಚೈತ್ರವೇ. ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಇರುವುದು ಚೈತ್ರವೇ. ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಚ್ಚೇರಿನ ಸವಿಗೂಡಿದು ಈ ಪ್ರೀತಿ ಪರಮಾತ್ಮ, ಪ್ರೀತಿ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಇರುವುದು ಚೈತ್ರವೇ. ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ವಯಸ್ಸಾದಂಗಲ್ಲ ಆಡೋದು ನಾವು ಎಲ್ಲಿಂದ ಆಡಂಗಪ್ಪ. ನೀವಂತೂ ಹರಿದವರು ಆಡ್ತರು. ಶೇಖರ್, ನೀ ಬಾರಪ್ಪ. ಏನು ಹೇಳಪ್ಪ? ಶೇಖರ್, ನೀನು ಎಂದೆಂದಿಗೂ ನಿನ್ನ ಅಣ್ಣನ ಮಾತು ಮೀರಬಾರದು. ನೀನು ಅವನಿಗಿಂತಲೂ ಚಿಕ್ಕವನು. ಅವನು ಏನೇ ಅಂದರೂ ನೀನು ಸುಮ್ಮನಿರಬೇಕು. ಸುಮ್ಮನಿರುತ್ತೀನೆಂದು ನನಗೆ ಮಾತು ಕೊಡು. ಅಪ್ಪಾಜಿ, ನಿಮ್ಮ ಪಾದ ಸಾಕ್ಷಿಯಾಗಿಯೂ ನಾನೆಂದೂ ನಮ್ಮ ಅಣ್ಣನ ಮಾತು ಮೀರಿ ನಡೆಯುವುದಿಲ್ಲಪ್ಪ. ಆಹಾ, ಬಹಳ ಸಂತೋಷವಾಯಿತು. ರಾಮು, ನಿನ್ನ ತಮ್ಮನವರು ಇಬ್ಬರು ಚಿಕ್ಕವರು. ಅವರನ್ನು ಎರಡು ಕಂಡಗಳಂತೆ ಕಾಪಾಡಿಕೊಳ್ಳಬೇಕು. ಅವರು ಏನೇ ತಪ್ಪು ಮಾಡಿದರೂ ತಿದ್ದಿ ಬುದ್ಧಿ ನಿಧಾನವಾಗಿ ಹೇಳಿಕೊಂಡು ಅವರನ್ನು ಮುಂದುವರಿಸಬೇಕೆಂದು ನನಗೆ ವಚನ ಕೊಡು. ಅಪ್ಪಾಜಿ, ನಿನ್ನ ಮಾತಿನಂತೆ ರಾಮು, ನಿನ್ನ ಸೋದರತ್ತ ಮಗಳನ್ನು ನಿನ್ನ ತಮ್ಮನಾದ ಶೇಖರನಿಗೆ ಕೊಟ್ಟು ಮದುವೆ ಮಾಡುವ ಏಕೆಂದರೆ ಅವಳು ತಂದೆ ತಾಯಿ ಇಲ್ಲದ ತಬ್ಬಲಿ. ಆಗಲೇ ಆಗಲಿ, ಹಾಗೆ ಆಗಲಿ ಅಪ್ಪ. ಅಪ್ಪಾಜಿ, ನಿನ್ನ ಮಾತಿನಂತೆ ಈ ಕೈಗಳ ಮೇಲೆ ಪ್ರಮಾಣ ಮಾಡಿ ಬಿಡುವೆ. ನಾನಿನ್ನು ಕಾಶಿಗೆ ಹೋಗಿ ಬರುತ್ತೇನಪ್ಪ. ಸರಿ ಮಾಮ, ನೀನು ಹೋಗಿ ಬಾ. ಕಾಶಿ ಯಾತ್ರೆ ಚೆನ್ನಾಗಿ ಮುಗಿಸಿಕೊಂಡು ಬಾ ಮಾಮ.
ಗೌರಿ ಎಲ್ಲಿಗೆ ಹೊರಟಿರುವೆ? ಎಲ್ಲ ಕ್ಷೇಮವೇ? ನನ್ನ ಕ್ಷೇಮ ಸಮಾಚಾರ ಕೇಳಲು ನೀನು ಯಾರು? ನಾನು ನಿನ್ನ ಶ್ರೇಯವಿಲಾಸಿ. ಯಾಕೋ ನನ್ನ ಮನಸ್ಸು ಕಡಿವಾರದಿಂದ ಕುದುರೆ ಹಂಗೆ ಓಡಿ ಬಂತು ನಿನ್ನ ಕಡೆ. ನಿನ್ನ ಮನಸ್ಸಿಗೆ ಕಡಿವಾಣ ಅಂದರೆ ಮರ್ಯಾದೆ ಇರುತ್ತದೆ, ಇಲ್ಲದಿದ್ದರೆ ನನ್ನ ಎಡಗೈ ಸಮಾಧಾನ ಹೇಳಬೇಕಾಗುತ್ತದೆ. ಎಚ್ಚರ! ಹೆಸರಿಗೆ ತಕ್ಕಂತೆ ಸುರಸುಂದರು. ಏನಿವರ ಮಲ್ಯವನ್ನ ಒಮ್ಮೆ ನೋಡಿದರೆ ಮತ್ತೊಮ್ಮೆ ಮನದೊಮ್ಮೆ ನೋಡಬೇಕನಿಸುತ್ತದೆ ನನ್ನ ಮನಸ್ಸು. ತಿದ್ದಿ ತೀಡಿದ ಉಪ್ಪುಗಳು, ನವಿಲಿನಂತೆ ನಡೆಯುವ ನಡಿಗೆ. ಆಹಾ, ಬ್ರಹ್ಮ ಸೃಷ್ಟಿಯಲ್ಲಿ ಇದೊಂದು ಅನರ್ಘ ರತ್ನ. ಕಳೆದ 2 ವರ್ಷಗಳಿಂದಲೂ ಅವಳ ಅಂಗಣ ಸುಖಕ್ಕಾಗಿ ಕಾಯುತ್ತಿದೆ ನನ್ನ ಮನಸ್ಸು. ನಾನು ಕಾಲೇಜಿಗೆ ಹೋಗುತ್ತೇನೆ. ರಾಜು, ಇಂದು ಬೇಗ ಬಂದು ಬಿಡು. ನಾನು ಬೆಂಗಳೂರಿಗೆ ಹೋಗಬೇಕು. ನೀನು ಪ್ರತಿನಿತ್ಯ ಕಾಲೇಜಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಿ ದೊಡ್ಡ ಅಧಿಕಾರಿಯಾಗಬೇಕೆಂಬುದೇ ನನ್ನ ಆಸೆ. ಸರಿ ಅಣ್ಣ, ನಾನು ಕಾಲೇಜಿಗೆ ಹೋಗಿ ಬರುತ್ತೇನೆ. ಸರಿ ರಾಜು. ಅಣ್ಣ, ಇನ್ನೇ ಬೆಂಗಳೂರಿಗೆ ಹೋಗಬೇಕೇನಣ್ಣ? ಹೌದು ಶೇಖರ್, ಪರೀಕ್ಷೆಗಳು ಸಮೀಪಿಸುತ್ತವೆ. ಫೀಸು ಕಟ್ಟಲು ಹೋಗಲೇಬೇಕು. ಶೇಖರ್, ನಿನ್ನ ದಣಿ ಹತ್ತಿರ ಹಣ ಕೇಳಿದ್ದೀಯಾ? ಕೇಳಿರುವೆ ಅಣ್ಣ, ಕೊಡುವೆನೆಂದು ಹೇಳಿದ್ದಾರೆ. ನಾನು ಈಗಲೇ ಹೋಗಿ ಹಣ ತರುತ್ತೇನೆ. ಅಯ್ಯೋ, ನನ್ನ ತಮ್ಮನವರು ನನಗಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ದುಡಿಯುತ್ತಾರೆ. ಇಂತಹ ತಮ್ಮನವರನ್ನು ಪಡೆದ ನಾನೇ ಧನ್ಯನು. ನಾಳೆ ನನಗೆ ಉದ್ಯೋಗ ಬಂದ ನಂತರ ನನ್ನ ತಮ್ಮನವರನ್ನು ಸುಖದ ಸುಪ್ಪತ್ತಿಗೆಯ ಮೇಲೆ ಮಲಗಿಸಬೇಕೆಂಬುದೇ ನನ್ನ ಆಸೆ. ಮಾಮ, ಮಾಮ, ಶೇಖರ್ ಮಾಮ. ಬಾ ಗೌರಿ. ಬಾ ಗೌರಿ. ಶೇಖರ್, ನಿನ್ನ ದಣಿ ಹಣ ಕೊಟ್ಟನ ಬಾ. ಇಲ್ಲ ಅಣ್ಣ, ಕಪಾಳಕ್ಕೆ ಒಂದು ಏಟು ಕೊಟ್ಟರು. ನಿಮ್ಮ ತಂದೆ ಮಾಡಿದ ಸಾಲವು ಬಹಳಷ್ಟಿದೆ. ಮತ್ತೆ ಹಣ ಕೇಳುವುದಕ್ಕೆ ನಿಮಗೆ ನಾಚಿಕೆಯಾಗುತ್ತಿಲ್ಲವ ಎಂದು ಹೊರದೊಬ್ಬಿದರು. ಶೇಖರ್, ನಿನ್ನನ್ನು ಇಂತಹ ಶಿಕ್ಷೆಗೆ ಗುರಿ ಮಾಡಿ ನಾನು ಓದುವುದು ಬೇಡ. ನಾನು ಸಹ ನಿನ್ನ ಜೊತೆ ಕೂಲಿ ಮಾಡಿ ಒಟ್ಟಿನಲ್ಲಿ ಇಬ್ಬರು ಜೀವನ ಸಾಗಿಸೋಣ. ಮಾಮ, ಏನು ಮಾತನಾಡುವಿರಿ ನೀವು? ನಿಮ್ಮ ಓದಿಗೆ ಸಣ್ಣ ವಿಪತ್ತು ಬಂದಿದೆ ಎಂದು ಅರ್ಧಕ್ಕೆ ನಿಲ್ಲಿಸುವಿರ? ಬೇಡ ಮಾಮ, ಬೇಡ.
ಎಷ್ಟು ಹಣ ಬೇಕು ಹೇಳಿ, ನಾನು ಕೊಡುವೆ. ಗೌರಿ, ನೀನೆಲ್ಲಿಂದ ತರುವೆ ಹಣವನ್ನು? ಕಂಡವರ ಮುಂದೆ ಕೈ ಚಾಚುವಂತ ಸ್ಥಿತಿಯಲ್ಲಿ ಈ ಗೌರಿ ಇಲ್ಲ ಮಾಮ. ತೆಗೆದುಕೊಳ್ಳಿ ಮಾಮ ಈ ಚಿನ್ನದ ಸರವನ್ನು ಮಾರಿ ಮುಂದುವರಿಸಿ ನಿಮ್ಮ ವಿದ್ಯಾಭ್ಯಾಸವನ್ನು. ಬೇಡ ಗೌರಿ ಬೇಡ. ನಾಳೆ ಏನಾದರೂ ನಿಮ್ಮ ಕಡೆಯವರಿಗೆ ಗೊತ್ತಾದರೆ? ಮಾಮ, ನನ್ನ ಕಡೆಯವರು ಯಾರು ನನಗೆ ಮಾಡಿಸಿಕೊಟ್ಟಿಲ್ಲ. ನನಗೆ ನಾನು ಸ್ವಂತ ದುಡಿದು ಮಾಡಿಸಿಕೊಂಡಿದ್ದು ಈ ಚಿನ್ನದ ಸರವನ್ನು. ಹೌದಾ ಗೌರಿ? ಮಾಮ ಸುಮ್ಮನೇರಿ. ಮಾಮ ನಾಳೆ ದೊಡ್ಡ ಅಧಿಕಾರಿಯಾದ ಮೇಲೆ ಇಂಥದ್ದು 10 ಸರಗಳನ್ನು ಮಾಡಿಸಿಕೊಡುವಲ್ಲ. ತೆಗೆದುಕೊಳ್ಳಿ ಮಾಮ, ಇದನ್ನು ಮಾರಿ ಮುಂದುವರಿಸಿ ನಿಮ್ಮ ವಿದ್ಯಾಭ್ಯಾಸವನ್ನು. ಸರಿ ಗೌರಿ ಶೇಖರ್, ನಾನು ಇನ್ನು ಬರುತ್ತೇನೆ. ಹೋಗಿ ಬಾ ಮಾಮ. ಮಾಮ, ಈಗಲಾದರೂ ನಿಮ್ಮ ಮುಖದಲ್ಲಿ ನಗು ತೋರಿಸಿ. ಗೌರಿ, ನೀನು ನನ್ನ ಬಾಳಿನ ಸಂಗಾತಿಯಲ್ಲ, ನನ್ನ ಮನ ದೇವತೆ. Darling, darling, come, come, darling, we go jolly ride. ವಿನ್ಯಾಸಕ್ಕೆ ನಂದು ಆಸೆ ಉಯ್ಯಾಕ ಇಂತ ಹಾಡು ಐಸಿಟ್ ನೋಡು, ಈಟೊಂದೆಲ್ಲ ಮೂಡು windows closing, FM playing, you baby, you ಕಾರಲ್ಲಿ ನಂಬಿಕೆ. Darling, darling, come, come, darling, we go jolly ride. ವಿನ್ಯಾಸಕ್ಕೆ ನಂದು ಆಸೆ ಉಯ್ಯಾಕ ಇಂತ ಹಾಡು Odear, Skyr, Rainbow, you take. ಸೂಕೆಲೆ ಯಾಕೆಲ್ಲ ಹೋಗಲ್ಲ ಇರಾಕ ನನ್ನ ಫ್ಯೂಚರ್ ವೈಫ್ ನೀನೆ ಲೈಫ್, ನಿಮ್ಮ ಲೈಫ್ ಕೊನೆವರೆಗೂ. Darling, darling, come, come, darling, we go jolly ride. ವಿನ್ಯಾಸಕ್ಕೆ ನಂದು ಆಸೆ ಉಯ್ಯಾಕ ಇಂತ ಸಾಂಗ್ ಬರೇ ಬಸ್ ಒಡೆದಾಯ್ತು. ಒಂದು ಹೆಣ್ಣಾದ್ರೂ ಸಹ ನನ್ನ ನೋಡಿ ಮದುವೆ ಆಗಿ ಒಂದು 12 ಜನ 13 ಜನ ಮಕ್ಕಳಾದ್ರೆ ಚೆನ್ನಾಗಿತ್ತು. ಹೋಗ ನಡಿ ಇಲ್ಲೇ. ನೀವು ಏನೇ ಹೇಳ್ರಿ, ಮನಸ್ಸಿನಾಗ ಒಂದು ಹೆಣ್ಣಿನ ಹುಚ್ಚಿರಬಾರ್ದು. ಯಾಕಂದ್ರೆ ಜಾನಕಿ ಎಂಬ ಹುಡುಗಿ ತಲೆ ಕೆಡಿಸಿ ಕೆಟ್ಟ ಕೆರಾಡೆ ಬಿಟ್ಟ. ಅದಕ್ಕೆ ಈ ಕೆಟ್ಟ ಬಿಸಿಲಿನಾಗ ಸುಟ್ಟು ಮುಖ ಮಾಡಿಕೊಂಡು ಕಾಯ್ತಾ ಇದ್ದೀನಿ ಆಕೆ ದರ್ಶನಕ್ಕಾಗಿ. ಯಾರು ನಮ್ಮ ಡ್ರೈವರ್ ಸಾಹೇಬ ಇದ್ದಂಗಿದೆ. ಯಾಕಪ್ಪ ಡ್ರೈವರ? ಬಾರಪ್ಪ ಟಯಲರ. ಯಾಕಪ್ಪ ಕೆಟ್ಟ ಬಿಸಿಲ್ದಾಗ ನಿಂದ್ರಿಸಿ ಬಿಟ್ಟಿದ್ದಲ್ಲ ಗಾಡಿನ? ಏನೇನು ಗಾಡಿ ರಿಪೇರಿ ಆಯ್ತೇನು?
ಯಾವನ ಸೆಕೆಂಡ್ ಹ್ಯಾಂಡ್ ಬರ್ತವಂದ್ವ ಬಸ್ಸಿಗಾಗಿ ಏನಾಗಿಲ್ಲಪ್ಪ, ನನಗಾಗೈತಿ. ಅಲ್ಲ ಶಿವು, ನಾವು ಚಿಕ್ಕವರಿಂದ ಚಡ್ಡಿ ದೋಸ್ರಲ್ಲ, ನನ್ನ ಕಷ್ಟ ನಿನಗೆ ಹೇಳಿದ್ದೇನಲ್ಲ. ಹೌದಪ್ಪ, ಅಂತ ದೊಡ್ಡ ಕಷ್ಟ ಏನಾಗೈತಿ ನಿನಗೆ ಇವಾಗ? ಏನಂತ ಹೇಳಿದಿ ನನ್ನ ಕಷ್ಟ? ರಾಯಚೂರಿಗೆ ಹೋಗಬೇಕಾದ ನನ್ನ ಬಸ್ಸು ಸುರೂಪ ಆದವನಿದಾಗ ಜಾನಕಿ ಕುಂತಿದ್ದನ್ನು ನೋಡಿ ಜಾನು ಜಾನು ಎಂದು ಕೂಗೋದ್ರೊಳಗೆ ಬಸ್ ಪಾಸ್ ಆಗಿ ಹೋಗ್ಬೇಕ. ಆಗ ನಾನು ಸುಮ್ಮನೆ ಬಿಡ್ತೀನೇನು? ರಾಯಚೂರಿಗೆ ಹೋಗೋ ಬಸ್ ಅನ್ನು ಆದನ ಕಡೆ ತಿರುಗಿಸಿ ಅರಿವಾಣಕ ಬಂದು ಲಂಕೆ ನೋಟ್ ಹತ್ರ ನಿಲ್ಲಿಸಿದೆ. ಹಾಗೆ ಜಾನು ಬಂದು ಲಂಕೆ ನೋಟ್ ಅಳತ್ತಾರ, ಮೆಟ್ಲು ಇಳ್ಕೊಂತ ನನ್ನ ನೋಡ್ಕೊಂತ, ಮೆಟ್ಲು ಇಳ್ಕೊಂತ ನನ್ನ ನೋಡ್ಕೊಂತ ಪುರ ಬಂದೇನೆ. ಮತ್ತೆ ಮುಂದೇನೈತಪ್ಪ ಸ್ವಾಮಿ? ಮುಂದೆ ಏನಂತ ಹೇಳ್ತೀಯಲ್ಲ, ರಾಯಚೂರಿಗೆ ಹೋಗೋ ಜನ ಸುಮ್ಮನೆ ಬಿಡ್ತಾರೆ ಏನು? ಪಾರಾಡಿಗೆ ಟವಲ ಹಾಕಿ ಜರ್ರ ಜರ್ರ ಹೇಳ್ಕೊಂಡು ಬಂದು ಇಕ್ಕ ಮುಕ್ಕು ಮಾಡಿ ಬಸ್ ಡಿಪೋ ಮ್ಯಾನೇಜರ್ಗೆ ಫೋನ್ ಮಾಡಿ ನನ್ನ ಸಸ್ಪೆಂಡ್ ಮಾಡಿದಾರಪ್ಪ. ಏ ನನ್ ತಲೆ ಕೆಟ್ಟಂಗೆ ನಿಂದು ಕೂಡ ತಲೆ ಕೆಟ್ಟತ್ತೇನು? ಹಂಗಾರ ಕೇಳಿಲ್ಲ ನಂದು. ಆ ನಾಗಮ್ಮನ ಗಂಡಾದ ನಾಗಿರೆಡ್ಡಿ ನಿನ್ನೆ ಒಲಿ ಅಂತ 2 ಅಂಗಿ ತಗೊಂಬಂದು ಕೊಟ್ಟಿದ್ದ. ನಾನು ಆ ಜಾನಕಿ ದ್ಯಾಸಾದಾಗ ಅಂಗಿ ಒಲೆಯಕ್ಕೆ ಹೋಗಿ ಡಾಯರ್ ಓದ್ಬಿಟ್ಟೆ. ಇದು ಅಲ್ಲದೆ ಪುಕ್ಕೀರಮ್ಮವ್ವ 2 ಕುಬಸ್ ಹಾಕಿದ್ಲು. ಮೊಮ್ಮಗ ಒಲೆಪ್ಪ ಅಂತ. ನಾನು ಆ ಜಾನಕಿ ದ್ಯಾಸಾದಾಗ ಕುಬುಸ ಒಲೆಯಕ್ಕೆ ಹೋಗಿ ಜಂಪರ್ ಪೀಸ್ ಹೋಗ್ಬಿಟ್ಟು. ಇನ್ನು ನಮ್ಮ ತಾತನಾದ ಎಂಕೋಬ ಏನೇ ಮೊಮ್ಮಗ ನಂದು ಜುಬ್ಬ ಒಂದು ಕೊಡಲೇ ಅಂತ ಹೇಳ್ದ. ಇರ್ಲಿ ಬಿಡು ನಮ್ಮ ತಾತ ಅಂತ ಜುಬ್ಬ ಹಿಡ್ಕಂಡೆ. ಅದ್ರ ಒಳ ಹೋಗಿ ಆ ಜಾನಕಿ ಮತ್ತೆ ನನಗೆ ದ್ಯಾಸ ಬಂದಿದೆ. ಜುಬ್ಬ ಒಲೆಯಕ್ಕೆ ಹೋಗಿ ಲಂಗ ಓದ್ಬಿಟ್ಟೆ. ಈ ಮೂವರು ಸುಮ್ಮನಿರ್ತಾರೇನಪ್ಪ ಸ್ವಾಮಿ? ಆ ಒಲಿದ ಬಟ್ಟೆಗಳನ್ನು ತಗೊಂಡು ನನ್ನ ಮುಖಕ್ಕೆ ಹೊಸದ. ಆಗ ನಾನು ಸ್ವಾಮಿ ಹಿಂಗ್ ಓಡಿ ಬಂದ್ಬಿಟ್ಟೆಪ್ಪ. ಹಿಂಗಾಗಿ ಸ್ವಾಮಿ ಆ ಜಾನಕಿ ಭಾರಿ ಲಾಸ್ ಮಾಡಿಬಿಟ್ಟಪ್ಪೋ ಸ್ವಾಮಿ ನನ್ನನ್ನು. ಹೌದೌದು, ಬರೋಬ್ಬರಿ ಹೇಳಿದ್ರು ಟೇಲರ. ಬಂದ್ಯಾ ಜಾನಕಿ? ಬಾ ಬಾ. ಏ ಸ್ವಾಮಿ, ಅವಳನ್ನು ಜಾನಕಿ ಅನ್ನಬೇಡ, ಮಿಸ್ ಜಾನಕಿ ಅನ್ನು. ಹೌದು ಹೌದು ಸ್ವಾಮಿ, ಜಾನಕಿ ಅನ್ನಬೇಡ. ಯಾಕಂದರೆ ಈ ನನ್ನ ಗಂಡನ ಮನಸ್ಸು ನೋವಾಗುತ್ತದೆ. ಯಾಕ್ಲಾ ಟೈಲರ್, ಏನಂತದೆ ನಿನ್ನ ಕತ್ತರೆ? ನಾನೇನು ಹಂಗಂದಿನಮ್ಮಿ ದೇವರಾಣಿಗೂ ಅಲ್ಲ ಜಾನಕಿ. ಈ ಡೈವರ್ ಆದ ಸ್ವಾಮಿ ನಿನ್ನೆ ಬಟ್ಟೆ ಮನೆ ಸಪ್ಪನ ಅಂಗಡಿ ಕರ್ಕೊಂಡೋಗಿ ಸೀರೆ ಕೊಡ್ಸೇನಂತ ಕರೆಯವೇನು? ಹೆಂಗ ಎದುರು ಹೋಗೋದೇನ ನನ್ನ ಮಗ? ನಿಮಗಿನ್ನ ಬರ್ಲಿಲ್ಲಲ್ಲ? ಯಾರು ಇನ್ಯಾರ ನಿಮ್ಮಾರೆಂಬಾರ ಎಂದಾರ ಹೆಂಗಸರನ್ನ ಕಂಡೀರ? ಕಂಡಿಲ್ಲ. ಇನ್ನೊಂದು ಸಲ ನಿಮ್ಮಿಬ್ಬರಿಗೆ ಚಂದ ಹೇಳ್ತೀನಿ ಕೇಳ್ರಿ. ಇನ್ನೊಂದು ಸಲ ಇಂಥ ವ್ಯವಹಾರ ಮಾಡಿದರೆ ಗಂಟ್ಲ ಕಿತ್ತು ಕೈಯಾಗ ಕೊಡ್ತೀನಿ, ಹುಷಾರ್. ನೀನು ಪೂಜಾ ಗಾಂಧಿ ಪ್ಲೀಸ ಆಡಬೇಡ ಡಿಂಗ್ ಚಟ್ಟ ಡ್ಯಾನ್ಸ. ಹುಡುಗಿ
ಹುಡುಗಿ ನೀನು ಮಾತ್ರ ಪೀಸ ಮಾಡಬೇಡ ನಿಂಗೆ ಚಿಕ್ಕ ಡ್ಯಾನ್ಸ ನನ್ನ ಮಿಸ್ಸಿಸ ಚುಟು ಚುಟು ಅನ್ನತೈತೆ ನನ್ನ ಜೀವ ತುರು ತುರು ಅನ್ನತೈತೆ ತುರು ತುರು ಅನ್ನತೈತೆ ನನ್ನ ಜೀವ ಚುಟು ಚುಟು ಅನ್ನತೈತೆ ಚುಟು 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 ಅನ್ನತೈತೆ ಚುಟು ಅನ್ನತೈತೆ ಚುಟು ಚುಟು ಅನ್ನತೈತೆ ಎದೆಯಾಗ ಅನ್ನತೈತೆ ನೀನು ಅಮೂಲ್ಯ ಪ್ರಿಯಸ ಮಾಡಬೇಡ ನಿಂಗೆ ಚಿಕ್ಕ ಡ್ಯಾನ್ಸ ನೀನು ಅಮೂಲ್ಯ ಪ್ರಿಯಸ ಮಾಡಬೇಡ ನಿಂಗೆ ಚಿಕ್ಕ ಡ್ಯಾನ್ಸ ನೀ ನನ್ನ ಮಿಸ್ಸಿಸ ಚುರು ಚುರು ಅನ್ನತೈತೆ ನನ್ನ ಜೀವ ಚುಟು ಚುಟು ಅನ್ನತೈತೆ ಚುಟು ಚುಟು ಅನ್ನತೈತೆ ಕಣ್ಣಿಗೆ ಗೌರವ ಅನ್ನತೈತೆ ರಾಮು, ಶೇಖರ್, ರಾಜು, ಈ ಮೂವರು ಅಣ್ಣ ತಮ್ಮಂದಿರು ನನ್ನ ತಂದೆಯ ಕಡು ವೈರಿಯ ಮಕ್ಕಳು. ಅಂದು ನನ್ನ ತಂದೆ ಈ ಊರಿನ ಸರ್ಪಂಚನಾದಾಗ ನಮನ ಮಾಡಿದ ವೈರಿ ಇವರಪ್ಪ. ಇಂದು ಇವರ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂದರೆ ನಾವೇ ಗೌರಿಯ ಕೈ ಹಿಡಿದು ಚಂದನ ಬಾಳನ್ನು ಸಾಗಿಸುವೆ. ಚಂದನದ ಗೊಂಬೆಯಾದ ಗೌರಿಯನ್ನು ಹೇಗಾದರೂ ಮಾಡಿ ಅವಳ ಅಂಗಣ ಸುಖವನ್ನು ಉಂಡು ಅವಳ ಬಾಳನ್ನು ಹಾಳು ಮಾಡುವುದೇ ನನ್ನ ಗುರಿ. ಗೌರಿ, ಏನು ಮಾಮ? ಏನು ಹೇಳರಿ ಗೌರಿ, ರಾಮು ಬೆಂಗಳೂರಿಗೆ ಹೋಗಿ ಬಹಳ ದಿನವಾಯಿತು. ನಿನ್ನೆ ಅವನಿಂದ ಒಂದು ಪತ್ರ ಬಂದಿತ್ತು.
ಅದರಲ್ಲಿ ಏನಿದೆ ಎಂದು ಗೊತ್ತಾ ನಿನಗೆ? ಏನೆಂದು ಇದೆ ಮಾಮ? ಏನಿದೆ ಅದರಲ್ಲಿ ಅಣ್ಣ? ಬಾ ರಾಜು, ಕಾಲೇಜ್ ಮುಗಿತೇನೋ? ಮುಗೀತಣ್ಣ, ಇನ್ನು ಎಲ್ಲಾದರೂ ಉದ್ಯೋಗ ನೋಡಬೇಕು. ಸರಿ. ಮಾಮ, ಅದು ಏನು ಹೇಳಲು ಬಂದಿದ್ರಿ? ಆದರೆ ಏನು ಹೇಳಲಿ ಗೌರಿ, ನಿನ್ನೆ ರಾಮವಣ್ಣನಿಂದ ಒಂದು ಪತ್ರ ಬಂದಿತ್ತು. ಅದರಲ್ಲಿ ಏನಿದೆ ಎಂದು ಗೊತ್ತಾ? ಏನೆಂದು ಬರೆದಿದೆ ಮಾಮ? ಅಣ್ಣ ತನ್ನ ಕ್ಲಾಸ್ಮೇಟ್ ಆದ ಗೀತಾಳನ್ನು ಮದುವೆಯಾಗಿದ್ದಾನಂತೆ. ಅಲ್ಲದೆ 10 ಲಕ್ಷ ಲಾಟರಿ ಕೂಡ ತಗಲಿದೆಯಂತೆ. ಅದಕ್ಕೆ ಬೇಸರವಾಯಿತು. ಸರಿ ಬಿಡು ಮಾಮ, ರಾಮು ಮಾಮ ಕೊಟ್ಟ ಮಾತಂತೆ ನಡೆಸುವನೋ ಇಲ್ಲವೋ ನೋಡೋಣ. ಸರಿ ನಡಿ, ಹೋಗೋಣ ಹೊಲಕ್ಕೆ. ನಾನು ಜಿತೇಂದ್ರ, ನೀನು ಶ್ರೀದೇವಿ. ನಾನು ಜಿತೇಂದ್ರ, ನೀನು ಶ್ರೀದೇವಿ. ದಿಲ್ ಡ್ಯಾನ್ಸು ಆಡೋಣ ಬಾ. ನೀನು ಜಿತೇಂದ್ರ, ನಾನು ಶ್ರೀದೇವಿ. ನೀನು ಜಿತೇಂದ್ರ, ನಾನು ಶ್ರೀದೇವಿ. ದಿಲ್ ಡ್ಯಾನ್ಸು ಆಡೋಣ ಬಾ. ನಾನು ಜಿತೇಂದ್ರ, ನೀನು ಶ್ರೀದೇವಿ. ಮಡಿಕೇರಿಲೇ ಮಡಿಕೆ ಮೇಲೆ ನಮ್ದು ನಿಂದು ಒಂದು ಡ್ಯಾನ್ಸು. ಮುರಿಯೋ ಗಂಟ, ಸೊಂಟ ಸೊಂಟ, ಟಿಕ್ಕಿ ಟಿಕ್ಕಿ ಹೊಡೆಯೋ ಚಾನ್ಸು. ಪಿಚ್ಕಾರಿಲಿ ಹೋಲಿ ಹೋಲಿ, ಕಲ್ಲರ್ ಕಲ್ಲರ್ಫುಲ್ ರೊಮ್ಯಾನ್ಸು. ಥೈಲ್ಯಾಂಡಲ್ಲಿ ಖಂಡಿ ಮಲ್ಲಿ, ತುಂಡು ಜೀನ್ಸಲ್ಲಿ ಲವ್ ಸೀನ್ಸು. ನಾರಿ ನಾರಿ ಕಲ್ಲರ್ ಸಾರಿ, ಸೆಟ್ಟಲ್ಲಿ ನಾ ಸೇರಿ ಸಾರಿ ಸಾರಿ. ಹೇಳೋಣ ಪ್ಯಾರ ಪ್ಯಾರಿ, ಅದ ಮುದ ಜಯಪ್ರದ ಹೇ. ನೀನು ಜಿತೇಂದ್ರ, ನಾನು ಶ್ರೀದೇವಿ. ನೀನು ಜಿತೇಂದ್ರ, ನಾನು ಶ್ರೀದೇವಿ. ದಿಲ್ ಡ್ಯಾನ್ಸು ಆಡೋಣ ಬಾ. ನಾನು ಜಿತೇಂದ್ರ, ನೀನು ಶ್ರೀದೇವಿ.